ಪರ್ಸ್ನಲ್ ಆಗಿ ಈ ಮನೆ ವಿಡಿಯೋ ಮಾಡಲಿಕ್ಕೆ ನನಗೆ ಬಹಳ ಖುಷಿ ಇದೆ. ನಾನು ಈ ಥರ ಒಂದು ಮನೆನ ನಿಮಗೆ ತೋರಿಸ್ಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಾನಿವತ್ತಿರೋದು ಸ್ನೇಹಿತರೆ ಮೈಸೂರಿನ ದಟ್ಗಳ್ಳಿಲಿ. ಮೈಸೂರು ದಟ್ಗಳ್ಳಿಗೆ ಡಸ್ ನಾಟ್ ನೀಡ್ ಎನಿ ಇಂಟ್ರಡಕ್ಷನ್. ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದವರೇ ರಚಿಸಿರುವಂತಹ ಲೇಔಟ್ ಇದು. ಬಹಳ ವಿಶಾಲವಾಗಿರುವಂತಹ ವೆರಿ ವೆಲ್ ಪ್ಲ್ಯಾಂಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ, ಅಂದರೆ ಮೂಡಾ ಅಲಾಟೆಡ್ ಸೈಟಲ್ಲಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ 4 ಬೆಡ್ರೂಮು ಮನೆ. 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ, ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಒನ್ ಆಫ್ ದಿ ಮಾರ್ವೆಲಸ್ ಎಕ್ಸಾಂಪಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳಬೇಕು. ಪ್ಲ್ಯಾನಿಂಗ್ ಈ ಮನೆ ಯೂಶ್ವಲಿ ನಾನು ಬಹಳ ವೀಡಿಯೋಗಳನ್ನ ನೀವು ನೋಡಿರ್ತೀರಿ. ನಾನು ಬಹಳಷ್ಟು ಮನೆಗಳನ್ನ ಪ್ರಶಂಸಿಸ್ತೀನಿ. ಅವ್ರದ್ದು ಪ್ಲ್ಯಾನಿಂಗು, ವರ್ಕ್ಮೆನ್ಶಿಪ್ಪು, ಯಾವ ಥರ ಮನೇನ ಡಿಸೈನ್ ಮಾಡಿದ್ದಾರೆ, ಹೇಗೆ ಅವರು ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ವೀಡಿಯೋಗಳು ಮಾಡ್ತೀನಿ. ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಒಂದು ಯಾರು ನಿಮ್ಮಲ್ಲಿ ಮನೇನ ಕಟ್ಕೊಳ್ಳೋರು ಇದ್ದಲ್ಲಿ, ನಾರ್ತ್ ಫೇಸಿಂಗ್ ಸೈಟ್ ಇದೆ, ನಾವು ಮನೆ ಕಟ್ಕೋಬೇಕು ಅಂತಿದ್ದವ್ರೆ ಖಂಡಿತವಾಗ್ಲೂ ಈ ಮನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವು ಯಾರು ಮೈಸೂರಲ್ಲಿ ಹೊಸ ಮನೆ ತೊಗೊತಿರೋರ್ಗಂತೂ ಇದೊಂದು ಗೋಲ್ಡನ್ ಆಪರ್ಚುನಿಟಿ, ಸುವರ್ಣಾವಕಾಶ. ಈ ಥರ ನಾನು ಹಲವಾರು ದಿವಸಗಳಿಂದ ಈ ಥರ ಮನೇನ ಹುಡುಕ್ತಾ ಇದ್ದೆ, ವೀಡಿಯೋ ಮಾಡಲಿಕ್ಕೆ ನನಗೆ ಇವತ್ತು ಸಿಕ್ಕಿದೆ. ಪ್ಲ್ಯಾನಿಂಗ್ ಈಸ್ ಅಲ್ಟಿಮೇಟ್. ಎಲ್ಲೂ ಸಹ ಜಾಗನ ವೇಸ್ಟ್ ಮಾಡದಂತೆ 30-40ಲಿ ಎಲ್ಲವನ್ನು ಪ್ರತಿಯೊಂದು ವಾಸ್ತು ಪ್ರಕಾರವಾಗಿ ಕಟ್ಟಿರುವಂತಹ ಮನೆ. ಒನ್ ಆಫ್ ದಿ ಅದರ್ ಅಡಿಷ್ನಲ್ ಥಿಂಗ್ಸ್ ಆಫ್ ದಿಸ್ ಪ್ರಾಪರ್ಟಿ ಏನು ಅಂತಂದರೆ, ನೋಡಿ ಸ್ನೇಹಿತರೆ, ಇದ್ರ ಮುಂಭಾಗದಲ್ಲಿ ಇರುವಂತಹ ಉದ್ಯಾನವನ ಇದು. ಪಾರ್ಕ್ ಈಗ ರೆಡಿ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ ನಡೆದಿದೆ, ಸ್ವಲ್ಪ ದಿವಸಗಳಿಗೆ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮುಂದೆ ಪಾರ್ಕ್ ಇರುವಂಥದ್ದು. ಅಂದರೆ ಈ ಮನೆಯ ಮುಂದೆ ನಿಮಗೆ ಇನ್ನೆಂದಿಗೂ ಈ ಮನೆಯ ಖರೀದಿಸಿ ನೀವಿಲ್ಲಿ ವಾಸಕ್ಕೆ ಬಂದ ಕಾಲದಲ್ಲಿ ನಿಮಗೆ ಯಾವತ್ತಿಗೂ ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ. ಗಾಳಿ ಮತ್ತು ಬೆಳಕು ಮನೆಯ ಮುಂದೆ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿರುವಂತಹ ದೊಡ್ಡ ದೊಡ್ಡ ಮರಗಳಿದೆ ನೋಡ್ಬೋದು. ಸೊ ಆಲ್ ಟೈಮ್ ಬ್ಯೂಟಿಫುಲ್ಲಾಗಿ ನಿಮಗೆ ಆಕ್ಸಿಜನ್, ವೆಂಟಿಲೇಷನ್, ನೋ ಪಾರ್ಕಿಂಗ್ ಎಲ್ಲ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೇ ಇರುವಂತಹ ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಹೊಂದಿರುವಂಥದ್ದು, ಮೂಡಾ ಪ್ಲ್ಯಾನ್ ಅಪ್ರೂವಲ್ ಆಗಿರುವಂತಹ ಮನೆ ಇದು. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮೈಸೂರು ಬಗ್ಗೆ ನಮಗೆ ಗೊತ್ತಿಲ್ಲ ಅಂದವ್ರಿಗೆ, ಮೈಸೂರು ದಟ್ಗಳ್ಳಿ ಇರೋದು ಮೈಸೂರು ಕುವೆಂಪು ನಗರ, ರಾಮಕೃಷ್ಣ ನಗರ, ಆಂದೋಲ ಸರ್ಕಲ್ ಆದ ನಂತರ ಇರುವಂತಹ ರೆಸಿಡೆನ್ಷಿಯಲ್ ಲೇಔಟ್ ಇದು. ಸರಿಸುಮಾರು ಮೈಸೂರು ಮಧ್ಯಭಾಗದಿಂದ, ಅಂದರೆ ಮೈಸೂರು ಸಿಟಿ ಪ್ಯಾಲೇಸ್ನ ನೀವು ಮಧ್ಯಭಾಗದಿಂದ ತರ್ಕೊಂಡ್ರೆ ಅರಸೂರು ರೋಡು, ಸಯಾಜಿರಾವ್ ರೋಡು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 7 to 8 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ, ಈ ಮನೆ ಹೇಗಿದೆ, ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ನಾನು ಯಾಕೆ ಇದನ್ನು ಪ್ಲ್ಯಾನಿಂಗ್ ಮಾರ್ವಲ್ ಹೌಸ್ ಅಂತಲೇ ಹೇಳ್ತೀನಿ, ಯಾಕೆ ಅಂತ ನಾನು 1 by 1 ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಒಂದು ಗ್ರೀನ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಗ್ರಾಸ್ ಆಗಿ ಲಾನ್ ಥರ ಮಾಡಿದ್ದಾರೆ. ಆ್ಯಂಟಿಸ್ಕಿಡ್ ಟೈಲ್ಸ್ಗೆ ಆ್ಯಂಟಿಸ್ಕಿಡ್ ಕಲ್ಲುಗಳು ಹಾಕಿದ್ದಾರೆ, ಸ್ಮಾಲ್ ಚಿಕ್ಕ ಚಿಕ್ಕದಂಥ ಗಿಡಗಳು ಹಾಕಿದ್ದಾರೆ. ಇಲ್ಲೂ ಸಹ ದಿಸ್ ಆಲ್ ಗ್ರನೈಟ್ ಇದು. ಸೊ ನೀವು ನೋಡ್ಬೋದು, ಇಲ್ಲಿ ಈ ರ್ಯಾಂಪ್ ಮೇಲೆ ಈಸಿಲಿ ನೀವು ಒಂದು ಸ್ಟ್ಯಾಂಡರ್ಡ್ ಮಿಡ್ ಸೈಜ್ ಕಾರ್ನ ನಿಲ್ಲಿಸ್ಬೋದು ವಿತೌಟ್ ಯಾವುದೇ ಥರ ಮೂವಿಂಗ್ ಟ್ರಾಫಿಕ್ಕಿಗೆ ತೊಂದರೆ ಆಗದಿಲ್ದಿರತ್ತೆ. ನೀವು ಗಾಡಿ ತೆಗೆದೇ ಇದೆ ಇಲ್ಲೇ ನಿಲ್ಲಿಸಿದ್ರು ತೊಂದರೆ ಆಗದೇ ಇರೋ ಥರ ಅಷ್ಟು ಸ್ಪೇಸ್ ಇದೆ. ಸೇ ಅಬೌಟ್ ಬೈ ಇದು ಒಂದು ಇಲ್ಲಿಂದ ಇಲ್ಲಿಗೆ ಸೇವ್ಡ್ ಬರೋಂಡು 10 to 11 ಅಡಿ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಪಾರ್ಕಿಂಗ್ ಪ್ರಾಬ್ಲಮ್ ಆಗೋಲ್ಲ. ಮುಂದೆನೂ ಪಾರ್ಕ್ ಇರೋದ್ರಿಂದ ನಿಮಗೆ ಇನ್ನು ಮುಂದಕ್ಕೆ ಯಾವತ್ತೂ ಆ ಕಡೆ ಫುಟ್ಪಾತಲ್ಲಿ ಕಾರ್ನ ನೀವು ಅಥವಾ ವೆಹಿಕಲ್ನ ಪಾರ್ಕ್ ಮಾಡಿದಲ್ಲಿ ಸೊ ಯಾವುದೇ ಥರ ಪಾರ್ಕಿಂಗ್ ಪ್ರಾಬ್ಲಮ್ ಆಗೋಲ್ಲ. ಬನ್ನಿ, ಲೆಟ್ಸ್ ಅನ್ಬಾಕ್ಸ್ ದಿಸ್ ಹೌಸ್ ಅನ್ಸಿ ಯಾವ ಥರ ಇದೆ, ನಾನು ಯಾಕೆ ಇದನ್ನು ಇಷ್ಟು ಪ್ರಶಂಸಿಸಿದೆ ಅಂತ. ಸೊ ಎಂಟ್ರೆನ್ಸ್ ಆಫ್ ಪ್ರಾಪರ್ಟಿ ನೋಡ್ಬೋದು. ಯು ಕ್ಯಾನ್ ಸಿ ಟೈಲ್ಸ್ದು ಕಾಂಬಿನೇಷನ್ನು. ಇದು ಅಷ್ಟೇ ವಾಲ್ ಟೈಲ್ಸು. ನಾನು ಹಿಂಭಾಗದಿರೋದು ಪೇಂಟ್ ಅಲ್ಲ, ಇದು ವಾಲ್ ಟೈಲ್ಸು. ಇದು ಇಲ್ಲಿಗೆ ಕಬಿನಿ ವಾಟರ್ ಕನೆಕ್ಷನ್ ಇದೆ. ಅಂದರೆ ಕಬಿನಿ ವಾಟರ್ ಕಾರ್ಪೊರೇಷನಿಂದ ನೀರಿನ ಸಪ್ಲೈ ಇದೆ. ಸರಿಸುಮಾರು 10,000 ಲೀಟ್ರ್ ಸಂಪನ್ನ ಇಟ್ಟಿದ್ದಾರೆ. 1000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಅದರಲ್ಲಿ 11,000 ವಾಟರ್ ಕೆಪಾಸಿಟಿ ಇರುವಂತಹ ಆಲ್ ಟೈಮ್ ಮನೆ ಇದು. ನನಗೆ ಎವ್ರಿ ಡೇ ಪ್ರತಿನಿತ್ಯವೂ ನಿಮಗೆ ನೀರಿನ ಸರಬರಾಜಿದೆ. ಮತ್ತು ಕಸ ವಿಲೇವಾರಿ ಅಂದರೆ ಕಾರ್ಪೊರೇಷನಿಂದ ದಿನಾಗಲೂ ಇಲ್ಲಿ ಮನೆಯ ಕಸವನ್ನು ವಿಲೇವಾರಿ ಮಾಡುವ ವ್ಯವಸ್ಥೆ ಸಹ ಇದೆ. ದಿಸ್ ಇಸ್ ದ ಕ್ಲೋಸ್ ಕಾರ್ ಪಾರ್ಕಿಂಗ್. ನಿಮ್ಮ ಮೇಲೆ ನೋಡ್ಬೋದು ಎಲ್ಲ ಲೈಟ್ಗಳನ್ನ ಹಾಕಿದ್ದಾರೆ. ಅದು ಅಷ್ಟೇ ಟೈಲ್ಸ್, ಅದು ಪೇಂಟ್ ಅಲ್ಲ, ಅದಕ್ಕೂ ಸಹ ಲೈಟಿಂಗ್ಗಳು ಹಾಕಿದ್ದಾರೆ. ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ಗ್ರನೈಟ್ ಪೀಸ್ ಇದೆ, ಎಂಟ್ರೆನ್ಸಲ್ಲೂ ಗ್ರನೈಟ್ ಹಾಕಿದ್ದಾರೆ. ಇದು ಗ್ಲಾಸ್, ಇದು ಗ್ಲಾಸ್ಗಳನ್ನ ಯೂಸ್ ಮಾಡಿದ್ದಾರೆ ಎಂಟ್ರೆನ್ಸಲ್ಲಿ. ಇಲ್ಲಿ ಒಂದು ಸೀತ್ರೂ ಮಾಡಿದ್ದಾರೆ ಆಚೆಯಿಂದ ಒಳಗೆ ನೋಡಲಿಕ್ಕೆ. ಇದೊಂದು ಪೀಸ್ ಇದೆ, ನೋಡ್ಬೋದು. ಸೊ ದಿಸ್ ಇಸ್ ದ ಟೀಕ್ ಡೋರ್. ಹ್ಯಾಂಡಲ್ ನೋಡಿ ಎಷ್ಟು ದೊಡ್ಡ ಹ್ಯಾಂಡಲ್ ಇದೆ ಇಲ್ಲಿ. ಸೊ 6 ಲಿವರ್ಸ್, ಇಲ್ಲಿ 3 ಇದೆ,
ಕೆಳಗೆ 3 ಇದೆ. 6 ಲಿವರ್ ಇರುವಂತಹ ಯುರೋಪಾ ಲಾಕ್ ಇರುವಂತಹ ಟೀಕ್ ಡೋರ್ ವಿತ್ ಟೀಕ್ ಫ್ರೇಮ್ ಇರುವಂತಹ ಮನೆಯ ಒಳಗೆ ನಾನು ಬಂದಿದ್ದೀನಿ. ನನಗೆ ಈ ಪಾರ್ಟ್ ಬಹಳ ಇಷ್ಟ ಆಯಿತು ಸ್ನೇಹಿತರೆ. ಎಂಟ್ರೆನ್ಸಲ್ಲೇ ಒಂದು ಓಪನ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಲಾನ್ ಸ್ಪೇಸ್, ಇದು ರಿಯಲ್ ಸಾಯಿಲ್ ಇರುವಂಥದ್ದು. ನೀವಿಲ್ಲಿ ಗ್ರೀನ್ ಗ್ರಾಸ್ನ ಹಾಕ್ಕೋಬೋದು. 3 ಲೇಯರ್ ಇದೆಲ್ಲ UPVC ವಿಂಡೋಸ್ ಯೂಸ್ ಮಾಡಿದ್ದಾರೆ ನೋಡಿ. ಒಂದು ಲೇಯರು ನಿಮಗೆ ಗ್ಲಾಸ್ ಇದೆ, ಇನ್ನೊಂದು ಲೇಯರು ಮಸ್ಕಿಟೋ ಮೆಶ್ ಇದೆ, ಇನ್ನೊಂದು ಲೇಯರು 2, 3 ಥರ್ಡ್ ಲೇಯರು ಈ ಕಡೆ ಮೂಮೆಂಟ್ ಆಗೋ ಥರ ಮಾಡಿ UPVC ವಿಂಡೋಸ್ ಮಾಡಿರೋಂಥದ್ದು. UPVC ಡೋರ್ಸ್, ಇದು UPVC ವಿಂಡೋಸ್ ಇದೆ. ಇಲ್ಲೂ ಸಹ ಒಂದು 3 ಲೇಯರ್ ಅಂತಂದರೆ ಲೇಯರ್ ನಂಬರ್ 1 ಇಸ್ ಅ ಗ್ರಿಲ್, ಲೇಯರ್ ನಂಬರ್ 2 ಈಸ್ ಅ ಮಸ್ಕಿಟೋ ಮೆಶ್, ಲೇಯರ್ ನಂಬರ್ 3 ಈಸ್ ದಿ ಗ್ಲಾಸ್. ಈಗ ಮೇಲ್ಗಡೆ ವುಡನ್ ಪ್ಯಾನೆಲಿಂಗ್ ನೋಡಿ, ನೀವು ನೋಡ್ತಾ ಇರೋಂಥದ್ದು ಸುತ್ತಕ್ಕೂ ಸ್ಟ್ರಿಪ್ ಲೈಟ್. ವುಡನ್ ಪ್ಯಾನೆಲಿಂಗ್ ಒಳಗೆ, ಫಾಲ್ ಸೀಲಿಂಗ್ ಒಳಗೆ ಸ್ಟ್ರಿಪ್ ಲೈಟ್ಗಳು, ಮಧ್ಯದಲ್ಲಿ ಪ್ರೊಫೈಲ್ ಲೈಟಿಂಗ್ಸು. ಈ ಎಲ್ ಶೇಪಲ್ಲಿ ಏನು ಕಾಣ್ತಾ ಇದ್ದಿಲ್ಲ ಪ್ರೊಫೈಲ್ ಲೈಟಿಂಗ್ಸು ಎಲ್ಲ ವುಡ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಇದೂ ಅಷ್ಟೇ ನೋಡಿ, ಇಲ್ಲೂ ಅಷ್ಟೇ. ಇದ್ರ ಹಿಂಭಾಗದಲ್ಲಿ ಸ್ಟ್ರಿಪ್ ಲೈಟ್ ಇದೆ, ವುಡನ್ ಕಾಂಬಿನೇಷನ್ ಇದೆ, ವುಡ್ ಕಾಂಬಿನೇಷನ್ ಇದೆ. ಕೆಳಗೆ ಕ್ಲೋಸ್ಡ್ ಇದು ಕಂಪಾರ್ಟ್ಮೆಂಟ್ಸ್ ಮಾಡಿದ್ದಾರೆ. DTH ಕೇಬಲ್ಗೆ ಈಗಾಗಲೇ ವೈರ್ಸ್ ತಂದಿದ್ದಾರೆ. CCTV ಕ್ಯಾಮ್ರಾಗೆ ಆಪ್ಷನ್ ಮಾಡಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ನೀವು ನೋಡಿ, ಗ್ರನೈಟ್ ಫ್ಲೋರಿಂಗ್ ಶೇಪು, ಗ್ರನೈಟ್ ಫ್ಲೋರಿಂಗ್ ಕಲರಿಂಗು ಎಲ್ಲ ನೀಟಾಗಿದೆ. ಸೊ ನಾನು ಇದನ್ನು ಕಾಂಪ್ಯಾಕ್ಟ್, ಇಲ್ಲಿ ಏನೇನು ನೋಡಿದ್ರಿ ನಾವು, ಪಾರ್ಕಿಂಗ್ ನೋಡಿದ್ವಿ. ಆಚೆ ಒಂದು ಕಾರ್ ಪಾರ್ಕ್ ಮಾಡೋದು, ಒಳಗೆ ಇನ್ನೊಂದು ಕಾರ್ ಪಾರ್ಕ್ ಮಾಡೋದು, 2 ಕಾರ್ ಪಾರ್ಕಿಂಗ್ ಮಾಡೋದು, 2 ವೀಲರ್ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಒಳಗೆ ಬಂತಿದ್ದಂಗೆ ನಿಮಗೆ ಬ್ಯೂಟಿಫುಲ್ ಸೂಪರ್ ಆಗಿರುವಂತಹ ಟೀಕ್ ಡೋರ್ ಇದೆ. ಮತ್ತು ಇಲ್ಲಿ ನೋಡಿ ಫೋಟೋ ಫ್ರೇಮ್ಸ್ನ ಹಾಕ್ಕೊಳ್ಳಿಕ್ಕೆ 2 ಪಾರ್ಟ್ನ ಮಾಡಿದ್ದಾರೆ, 2 ಯೂನಿಟ್ನ ಕ್ರಿಯೇಟ್ ಮಾಡಿದ್ದಾರೆ. ದಿಸ್ ಇಸ್ ಮೆಂಟ್ ಫಾರ್ ಫೋಟೋ ಫ್ರೇಮ್ಸ್. ನಿಮ್ಮದು ಫ್ಯಾಮಿಲಿ ಫೋಟೋ ಹಾಕ್ಕೊಳ್ಳಿಕ್ಕೆ ಅಥವಾ ನಿಮ್ಮದು ಮ್ಯಾರೇಜ್ ಫೋಟೋ, ಆ್ಯನಿವರ್ಸರಿ, ಮಕ್ಕಳು ಬರ್ತ್ಡೇ ಆ ಥರ ಇವೆಂಟ್ಫುಲ್ಲ ನೀವು ಇಲ್ಲಿ ಹಾಕ್ಕೊಳ್ಳಿಕ್ಕೆ, ಅಥವಾ ಗುರು ಹಿರಿಯರ ಫೋಟೋಗಳು, ನಿಮ್ಮ ದೇವ್ರ ಫೋಟೋಗಳನ್ನ ಇಲ್ಲಿ ಹಾಕ್ಕೊಳ್ಳಿಕ್ಕೆ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಂದು ಗಾರ್ಡನ್ ಸಹ ಆಯಿತು. TV ಯೂನಿಟ್ ನೋಡಿದ್ರಿ. ಸೊ ಇದು ಬನ್ನಿ, ವಾಸ್ತು ಅನುಗುಣವಾಗಿ ಸ್ಪೇಸ್ ಯೂಸ್ ಮಾಡಿರೋದು. ಇದು ಇನ್ನೊಂದು ವಿಚಾರ ನೀವು ನೋಡ್ಬೋದು. ಗ್ಲಾಸು ಮತ್ತು ಟೀಕಲ್ಲಿ ಮಾಡಿರುವಂತಹ ದೇವರ ಮನೆ. ಒಬ್ಬರು ಒಳಗೆ ಕೂತು ಯೂಶ್ವಲಿ ಈಸಿಯಾಗಿ ಪೂಜೆ ಮಾಡ್ಬೋದು. ಇದೆಲ್ಲ ಮಾರ್ಬಲ್ ಹಾಕಿದ್ದಾರೆ. ಗಣಪತಿದು ಒಂದು LED ಲೈಟಿಂಗ್ ಇದೆ. ಗ್ಲಾಸ್ ಡೋರ್ ಹಾಕಿದ್ದಾರೆ. ಇದಕ್ಕೆ ತೋರಿಸ್ತೀನಿ, ಇದನ್ನು ನೋಡಿ. ದಿಸ್ ಈಸ್ ದಿ ಗ್ಲಾಸ್ ಡೋರ್. ಟೆಂಪರ್ಡ್ ಗ್ಲಾಸ್ ಇದು, ಅಷ್ಟು ಬೇಗ ಒಡೆದು ಹೋಗಲ್ಲ. ಸೊ ಗ್ಲಾಸ್ ಡೋರ್ ಇದು. ಸೊ ದಿಸ್ ಈಸ್ ಫೇಸಿಂಗ್, ಇದು ಈಸ್ಟ್ ಫೇಸಿಂಗ್ ಇರೋದ್ರಿಂದ ನಾವು ದೇವ್ರನ್ನ ಈಸ್ಟ್ ಫೇಸಿಂಗ್ ನೋಡ್ತೀವಿ. ನಾವು ನಿಂತು ಪೂಜೆ ಮಾಡೋದು ವೆಸ್ಟ್ ಫೇಸಿಂಗ್ ಇದು. ಸೊ ದಿಸ್ ಇಸ್ ದಿ ಪೂಜಾ ರೂಮ್. ಒಂದು ಕ್ಲೋಸ್ ಕಂಪಾರ್ಟ್ಮೆಂಟ್ ಇದೆ. ಈ ದೇವ್ರ ಮನೆಗೂ ಮತ್ತು ಈ ಕಿಚನ್ ಏರಿಯಾಗೂ ಒಂದು ಒಳಗೆ ಬರ್ತಾ ಇದ್ದಂಗೆ ನೀವು ಬಲಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆನ್ ದ ರೈಟ್ ಹ್ಯಾಂಡ್ ಸೈಡ್ ಕನ್ಸೀಲ್ಡ್ ಟ್ಯಾಂಕ್ ಇದೆ. ಬಹಳಷ್ಟು ಜನ ಕೇಳಿದ್ದೀನಿ, ನನ್ನ ವೀಡಿಯೋಗಳಲ್ಲಿ ಕಮೆಂಟ್ ಮಾಡಿದಿರಿ, ಸರ್ ಇದು ಕನ್ಸೀಲ್ಡ್ ಟ್ಯಾಂಕ್ ನಾವು ಹಾಕಿದ್ರೆ ನಮಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ, ಹೊಡಿಬೇಕಾಗತ್ತಾ ತೆಗಿಬೇಕಾಗತ್ತಾ ಅಂತ. ಖಂಡಿತವಾಗ್ಲೂ ನೀವು ಕನ್ಸೀಲ್ಡ್ ಟ್ಯಾಂಕ್ ಹಾಕಿದ್ದಲ್ಲಿ ಯಾವುದೇ ಕಾರಣಲ್ಲೂ ನೀವು ಒಡೆದು ತೆಗಿಬೇಕಾಗಿಲ್ಲ. ಬರೀ ಈ ಯೂನಿಟ್ ಒಳಗೇ ಎಂಟೈರ್ ಇದೇನು ಕಮೋಡ್ದು ಕಂಟ್ರೋಲ್ ಏನಿದೆ ಎಲ್ಲ ಇದರೊಳಗೆ ಇರೋದು. ದಿಸ್ ಇಸ್ ರಿಮೂವೇಬಲ್ ಆ್ಯಂಡ್ ರಿಪೇರಬಲ್. ನೀವು ಎಂಟೈರ್ ಇದನ್ನು ಯೂಸ್ ತೆಗಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಹೌದು, ಇದು ನೀವು 10 ವರ್ಷ ಬಳಸಿದ್ರು ಯಾವುದೇ ಥರ ತೊಂದರೆನೂ ಆಗಲ್ಲ. ಸೊ ಬೆಸ್ಟ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ವಾಟರ್ ಮಿಕ್ಸರ್ಸ್ ಹಾಕಿದ್ದಾರೆ. ವಾಟರ್ ಹೀಟರ್ಗೆ ಅವಕಾಶ ಇದೆ. ಶವರ್ ಹಾಕಿದ್ದಾರೆ. ಇಲ್ಲಿ ಒಂದು ಅಗೇನ್ UPVC ವಿಂಡೋಸ್ ಇದೆ. ಮೇಲ್ಗಡೆ ವೆಂಟಿಲೇಟರ್ಸ್ ಮಾಡಿದ್ದಾರೆ. ಕನ್ಸೀಲ್ಡ್ ಈಗಾಗಲೇ ಟ್ಯಾಂಕ್ ನೋಡಿದ್ರಿ. ಸಿಂಕ್ ನೋಡಿದ್ರಿ, ಅದಕ್ಕೆ ಆದಂಥ ಮಿರರ್ ಇದೆ. ಸಿಂಕ್ ಮಿರರು ಪ್ಲಸ್ ಇದೊಂದು ವಿಚಾರ ಇಲ್ಲೊಂದು ಚೂರು ನೋಡ್ಬೇಕು, ನೀವು ಗಮನಿಸಿ ನೋಡಿ. ಇಲ್ಲೂ ಅಷ್ಟೇ ಸೋಪ್ ಆ್ಯಂಡ್ ಶ್ಯಾಂಪುಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಜಾಗ ಮಾಡಿ ಅದಕ್ಕೂ ಸಹ ಲೈಟ್ ಕೊಟ್ಟಿದ್ದಾರೆ. ಟವೆಲ್ ರಾಡ್ಸ್ಗಳಿದೆ. ವಾಟರ್ ಪ್ರೂಫ್ ಡೋರ್ಸ್ಗಳನ್ನ ಹಾಕಿದ್ದಾರೆ. ಅಂದರೆ ಬಿಸಿನೀರು ಬಿದ್ದರೂ ಏನು ಆಗದೇ ಇರುವಂತಹ ಟ್ರೀಟ್ಮೆಂಟ್ ಆಗಿರುವಂತಹ ವಾಟರ್ ಪ್ರೂಫಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಆಗಿರುವಂತಹ ಡೋರ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಅದನ್ನು ಎಕ್ಸಿಟ್ ಆಗ್ತಾ ಇದ್ದಂಗೆ ಒಂದು ಸಿಂಕ್ ಮಿರರ್ ಪ್ಲಸ್ ಒಂದು ಲೈಟನ್ನ ಹಾಕಿದರೆ, ಪ್ಲಸ್ ಅದ್ರ ಜೊತೆಗೆ ಸೇರಿಸಿದಂತೆ ಒಂದು ಕ್ಲೋಸ್ಡ್, ಇದು ಬಹಳ ಬೇಕಾಗಿರುವಂತಹ, ಇದು ಹ್ಯಾಂಡ್ ವಾಶ್ಗಳನ್ನ ಮತ್ತು ಸ್ಟೋರೇಜ್ ಸ್ಪೇಸ್ ಬೇಕಿರುತ್ತೆ, ಅದಕ್ಕೋಸ್ಕರ ಮಾಡಿರುವಂಥದ್ದು. ಯಾಕೆ ಈ ಸಿಂಕ್ ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಈಸಿಲಿ 8 ಸೀಟರ್ ಕಂಫರ್ಟಬಲಿ 8 ಸೀಟರ್ ನೀವು
ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. 6 ಸೀಟ್ರ್ ಡೈನಿಂಗ್ ಟೇಬಲ್ ಹಾಕ್ಕೊಂಡು 2ರಿಂದ 3 ಸೀಟ್ರು ಬ್ರೇಕ್ಫಾಸ್ಟ್ ಕೌಂಟರ್ ಟೇಬಲ್ ಅಂತ ಏನು ಕರಿತೀವಿ ಅಥವಾ ಪಬ್ ಚೇರ್ಸ್ ಅಂತ ಏನು ಕರಿತೀವಿ ನೀವು ಅದನ್ನು ಇಲ್ಲಿ ಹಾಕ್ಕೋಬೋದು. ಅಡುಗೆ ಮನೆಯಿಂದ ನೀವು ಆ ಕಡೆಯಿಂದ ಬಂದು ಇಲ್ಲಿ ಬಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಬ್ರೇಕ್ಫಾಸ್ಟ್ಗೆ ಅಂತಲೇ ಈ ಕೌಂಟ್ರ್ ಮಾಡಿದರೆ ಬಿಸಿ ಬಿಸಿಯಾಗಿ ಮನೇಲಿ ಮಾಡುವ ಅಡುಗೆ ತಿಂಡಿಗಳ ಸವಿಲಿಕ್ಕೆ ಬಹಳ ಚೆನ್ನಾಗಿ ಮಾಡಿದರೆ ಈ ಥರ ಏನು ನನ್ನ ಸ್ಪೇಸ್ ಯುಟಿಲೈಸೇಷನ್ ವಿಚಾರಕ್ಕೆ ಬಂದಾಗ ನೋಡಿ, ಇದನ್ನೇ ನಾನು ಹೇಳೋದು, ಲೇಟೆಸ್ಟ್ ಡಿಸೈನ್ಗಳಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಹೊಸ ವಿನ್ಯಾಸ ಬಳಕೆಯ ಒಂದು ಮಿಶ್ರಣವೇ ಈ ಮನೆ. ಮೂವಿಂಗ್ ಆನ್, ನೀವು 2 ಥರನೂ ಹೇಳಿದೆ. 8 ಸೀಟರ್ ಆ್ಯಂಡ್ 6 ಸೀಟರ್ ಸೋಫಾ ವಿಚಾರ, ಡೈನಿಂಗ್ ಟೇಬಲ್ ವಿಚಾರ ಹೇಳಿದೆ. ನಾನಿಲ್ಲಿ ಕೌಂಟರ್ ಅಂದರೆ ಬ್ರೇಕ್ಫಾಸ್ಟ್ ಕೌಂಟರ್ ಹತ್ರನೇ ನೀವು ಚೇರ್ಗಳನ್ನ ಇಟ್ಕೊಳ್ಳೋದು ವಿಚಾರ ನಾನು ಹೇಳಿದೆ. ಮತ್ತು ಗ್ರಾನೈಟ್ ಟಾಪ್ ಹಾಕಿದ್ದಾರೆ ಎಲ್ಲಿಗೆ ದಿಸ್ ಈಸ್ ದಿ ಕಿಚನ್ ಕೌಂಟರ್ ಬ್ರೇಕ್ಫಾಸ್ಟ್ ಟಾಪ್ ಹಾಕಿದ್ದಾರೆ. ಎಲ್ಲ ಸ್ಮೂತ್ ಕ್ಲೋಸ್ ಬಾಸ್ಕೆಟ್ಸ್ ಇದೆ. ಪ್ಲಸ್ ಇದೊಂದು ವಿಚಾರ, ಇನ್ನೊಂದು, ಇದು ಭಾಳಷ್ಟು ಜನಗಳಲ್ಲಿ ನೋಡಿರ್ತೀರ, ಇಲ್ಲಿ ಡ್ರೈ ಆಲೂಗೆಡ್ಡೆ, ಈರುಳ್ಳಿ ಆ ಥರ ನಾವೇನಂತ ಡ್ರೈ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಅದನ್ನೇ ಇಟ್ಕೊಳ್ಳಿಕ್ಕೆ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಗ್ಯಾಸ್ ಆಚೆಯಿಂದನೇ ಸಿಲಿಂಡರ್ ಒಳಗೆ ತರೋ ಅವಶ್ಯಕತೆ ಇಲ್ಲ. ಸಿಲಿಂಡರ್ನ ನೀವು ಆಚೆಯಿಂದನೇ ಇಟ್ಟು ಇಲ್ಲಿ ಒಳಗೆ ತರುವ ಅನುಕೂಲನ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. 1, 2, 3 SS ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ಗಳನ್ನ ಹಾಕಿದ್ದಾರೆ. ಮೂವಬಲ್ ಟ್ಯಾಪ್ಸ್ ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಮೂವ್ ಮಾಡೋಂಥ ಟ್ಯಾಪ್ಗಳು ಹಾಕಿದ್ದಾರೆ. ಬಹಳ ಒಳ್ಳೆಯ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಟ್ಯಾಪ್ಗಳಿದೆ. ಸಿಂಕ್ ಇದೆ. ಸೊ ಈಗ ನಾನು ಮಟ್ದಿ ಚಿಮ್ನಿ, ಇದೊಂದು ಮಿಸ್ ಆಗಿತ್ತು, ಚಿಮ್ನಿ ಈಗಾಗಲೇ ಅಳವಡಿಸಿದ್ದಾರೆ. ಸ್ಟೋರೇಜ್ ಸ್ಪೇಸ್ ನೋಡ್ಬೋದು ಮೇಲ್ಗಡೆ ಫುಲ್ ಸೈಜ್ ಎಲ್ ಶೇಪಲ್ಲಿ 7x ಇದು ಈ ಕಡೆಯಿಂದ ಒಂದು 8 ಅಡಿ, ಆ ಕಡೆಯಿಂದ 6 ಅಡಿ 6x8 ಇರುವಂತಹ ಕೌಂಟ್ರ್, ಅಡುಗೆ ಮನೆಯಲ್ಲ ಕಿಚನ್ ಕೌಂಟ್ರು. ನಾನಿವಾಗ ಮನೆಯ ಹಿತ್ತಲು ಅಥವಾ ಹಿಂಭಾಗಲಲ್ಲಿದ್ದೀನಿ. ಬನ್ನಿ, ಇದು ಮನೆಯ ಬ್ಯಾಕ್ ಪೋರ್ಷನ್ ಆಫ್ ದ ಪ್ರಾಪರ್ಟಿ. ಮನೆಯಲ್ಲಿ ನೀವು ಪಾತ್ರೆಗಳು ಅಂದರೆ ತೊಳಿಲಿಕ್ಕೆ ಇಟ್ಕೊಂಡ್ರೆ ಪಾತ್ರೆಗಳನ್ನ ಇಲ್ಲೇ ಇಟ್ಟು ಹೋಗ್ಬೋದು. ಅದಕ್ಕೆ ದಿನನಿತ್ಯ ಬರೋರು ಕೆಲಸದವ್ರಿಗೆ ಒಂದು ಚಿಕ್ಕದಾದಂಥ ಕಿರಿದಾದಂಥ ಒಂದು ಸ್ಪೇಸ್ ಮಾಡಿದ್ದಾರೆ. ಅದನ್ನು ಸಹ ನೀವು ನೋಡ್ಬೋದು. ನಾನು ಈಗಾಗಲೇ ಹೇಳೋದಂತೆ ಅಲ್ಲಿ ಸಿಲಿಂಡರ್ನ ಇಲ್ಲಿಂದ ಇಟ್ಕೊಂಡಲ್ಲಿ ನಿಮಗೆ ಸಿಲಿಂಡರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ಲೆಟ್ ಆ್ಯಂಡ್ ಎಕ್ಸಿಟ್ ವಾಟರ್ ಅಂದರೆ ವಾಷಿಂಗ್ ಮಿಷಿನ್ಗೆ ಇನ್ಲೆಟ್ ಮತ್ತು ಎಕ್ಸಿಟ್ ವಾಟರ್ ಎರಡನ್ನೂ ಇಲ್ಲೇ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇನ್ನೂ ಒಂದು ಪಾಯಿಂಟ್ ಇದೆ, ನಾನು ಅದನ್ನು ಸಹ ತೋರಿಸ್ತೀನಿ. ಮೇಲ್ಗಡೆ ಇಲ್ಲೇ ನೀವು ವಾಷಿಂಗ್ ಮಿಷಿನ್ ಬಟ್ಟೆ ಇಲ್ಲೇ ಒಣಗಾಕಲೇ ಫುಲ್ ಆ್ಯಂಡ್ ಡ್ರೈ ಅವಕಾಶ ಇಲ್ಲಿ ಮಾಡಿಕೊಟ್ಟಿದ್ರೆ ನಿಮಗೆ ದಿನನಿತ್ಯದ ಬರುವಂತಹ ಕೆಲಸದವರು ಇಲ್ಲಿಂದನೇ ಎಂಟ್ರಿ ಆಗಿ ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ನೀವು ಮನೆಯಲ್ಲಿ ಇಲ್ದಿದ್ದ ಹೊತ್ತಿನಲ್ಲಿ ಬಂದರು ಅಂದರು ಯಾವುದೇ ಥರ ಅಡಚಣೆ ಆಗಲ್ಲ, ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಮನೆ ಒಂದು ರೌಂಡ್ ವಾಸ್ತು ಅನುಗುಣವಾಗಿ ಹೇಳಬೇಕು ಅಂದರೆ ಒಂದು ರೌಂಡ್ ಬರಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಇದೆ. ಒಂದು ರೌಂಡಲ್ಲಿ ಆ ಕಡೆ ನಾನು ಒಂದು ಗ್ರೀನ್ರಿ ಕ್ರಿಯೇಟ್ ಮಾಡಿದ್ದಾರೆ ಏರಿಯಾ ಅಂತ ಹೇಳಿದ್ರೆ ಅಲ್ಲಿ ತನಕ ಬರ್ಬೋದು. ಇಲ್ಲಿಂದ ಹಾಫ್ ಸೆಮಿ ಸರ್ಕಲ್ ಬರುವಷ್ಟು ಪೋರ್ಷನ್ನಲ್ಲಿ ಮಾಡಿರುವಂತಹ ಮನೆಯ ಹಿತ್ತಲು ಅಥವಾ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ನಾವು ಐ ಆಮ್ ಬ್ಯಾಕ್ ಟು ದ ಕಿಚನ್ ಏರಿಯಾ. ಕಿಚನ್ ಏರಿಯಾದಲ್ಲಿ ಇನ್ನೊಂದು ವಿಷಯ ಬಿಟ್ಬಿಟ್ಟಿದ್ದೆ ನಿಮಗೆ ಸ್ನೇಹಿತರೆ. ಡೈನಿಂಗ್ ಏರಿಯಾ, ಕಿಚನ್ ಪಕ್ಕದಲ್ಲಿರೋ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಸ್ಪೇಸ್ನ ಇವರು ಕ್ರಿಯೇಟ್ ಮಾಡಿದರೆ, ಇದು ನಿಮ್ಮ ಕಟ್ಲರಿ ಯೂನಿಟ್ಸ್ನ ಇಟ್ಕೊಳ್ಳಿಕ್ಕೆ ಅಥವಾ ಗ್ಲಾಸ್ಗಳನ್ನ ಇಟ್ಕೊಳ್ಳಿಕ್ಕೆ ಅಥವಾ ಗ್ಲಾಸ್ ಪ್ಲೇಟ್ಸ್ಗಳಿರ್ಬೋದು, ಪೋರ್ಸಲಿನ್ ಇರ್ಬೋದು, ಆ ಥರ ಇಟ್ಕೊಳ್ಳಿಕ್ಕೆ ಇದೊಂದು ಸ್ಪೇಸ್ ಮಾಡಿದ್ದಾರೆ. ಪ್ಲಸ್ UPS ಯೂನಿಟ್ ಸಹ ಇಲ್ಲೇ ಇರುತ್ತೆ. ನಿಮ್ಮ ಮನೆಯ ಪವರ್ ಬ್ಯಾಕಪ್ ಏನಿದೆ ಇಲ್ಲೇ ಇರುತ್ತೆ. ನಾವು ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಎಲ್ಲೂ ಸಹ ಈ ಮನೆಯಲ್ಲಿ ಕಾಂಪ್ರಮೈಸ್ ಇನ್ ದ ಸ್ಪೇಸ್ ಯುಟಿಲೈಸೇಷನ್ ಆಫ್ ದ ರೂಮ್ ಆಗಿಲ್ಲ. ಎಲ್ಲ ರೂಮ್ಗಳು ಸರಿಸುಮಾರು ಬಹಳ ಬೃಹದಾಕಾರವಾಗೇ ಇದೆ. ಬನ್ನಿ, ಈಗ ನಾನು ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1 ಆಫ್ ದಿ ಪ್ರಾಪರ್ಟಿ. ಇದು 4 ಬೆಡ್ರೂಮ್ ಮನೆ ಅಂತ ಹೇಳಿದೆ. ಇದು ನಾನೀಗ ರೂಮ್ ನಂಬರ್ 1ನಲ್ಲಿ ಇನ್ನೂ 3 ಬೆಡ್ರೂಮ್ಗಳನ್ನ ತೋರಿಸ್ತೀನಿ. ಕ್ರಾಸ್ ವೆಂಟಿಲೇಷನ್ಗೆ ಇದು ದೊಡ್ಡ ವಿಂಡೋ ಮತ್ತು ಇದೊಂದು ಚಿಕ್ಕ ವಿಂಡೋ ಮಾಡಿದ್ದಾರೆ. ಇವಿಲ್ಲೂ ಸಹ ನೋಡ್ಬೋದು ಕಲರ್ ಕಾಂಬಿನೇಷನ್ ಆಫ್ ದಿ ಫಾಲ್ ಸೀಲಿಂಗ್, ಡ್ರಾಪ್ ಡೌನ್ ಲೈಟ್ಸ್, ಸ್ಟ್ರಿಪ್ ಲೈಟ್ಸ್, ಪ್ರೊಫೈಲ್ ಲೈಟ್ಸ್ ಎಲ್ಲವೂ ಇರುವಂಥದ್ದು ಫಾಲ್ ಸೀಲಿಂಗಲ್ಲಿ ನೋಡ್ಬೋದು. ಪ್ಲಸ್ ಫ್ಯಾನ್ ನೋಡಿ, ಫ್ಯಾನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇಲ್ಲೂ ಸಹ ಅಷ್ಟೇ ವುಡನ್ ಕಲರ್ ಕಾಂಬಿನೇಷನ್, ವುಡ್ ಕಾಂಬಿನೇಷನ್ ಏನು ಮಾಡಿದರೆ ದೇ ಹ್ಯಾವ್ ಕಂಟಿನ್ಯೂ ದ ಸೇಮ್ ಥಿಂಗ್. ವಾರ್ಡ್ರೋಬ್ಗಳು ನೋಡ್ಬೋದು. ಅದ್ರ ಪಕ್ಕದಲ್ಲೇ ಇರುವಂತಹ ಡ್ರೆಸ್ಸಿಂಗ್ ಟೇಬಲು, ಅದಕ್ಕೊಂದು ಕ್ಲೋಸ್ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಕೆಳಗೂ ಇದೆ ಅದಕ್ಕಾದಂಥ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ನಾನು ಆಗಲೇ ತೋರಿಸಿದಂತೆ ಕನ್ಸೀಲ್ಡ್ ಟ್ಯಾಂಕ್ ಇದೆ, ಶವರ್ ಇದೆ, ವಾಟರ್ ಹೀಟರ್ಗೆ ಅವಕಾಶ ಮಾಡಿದ್ದಾರೆ, ಪ್ರಾವಿಷನ್ ಕೊಟ್ಟಿದ್ದಾರೆ. ಅಲ್ಲಿ ಒಳಗೆ ಒಂದು ಸಿಂಕ್ ವಿತ್ ಮಿರರ್ ಇದೆ. ನಾವು ಮೂವಿಂಗ್ ಬ್ಯಾಕ್ ಟು ದಿ ಗ್ರೌಂಡ್ ಫ್ಲೋರ್ ಇರುವಂಥ ನಾನು ಹಾಲ್ ಮಧ್ಯಭಾಗದಲ್ಲಿ ನಾನು ನಿಂತಿದ್ದೀನಿ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ. ಬಿಫೋರ್ ಗೋಯಿಂಗ್ ಆನ್ ಟು ದ ನೆಕ್ಸ್ಟ್
ಈ ಮನೆ ಬಗ್ಗೆ ಇನ್ನಷ್ಟು ವಿಚಾರ ಹೇಳೋಕ್ಕಿಂತ ಮುಂಚೆ ನಾನು ಈ ವಿಡಿಯೋದಲ್ಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಈ ಮನೆ ಎಲ್ಲಿದೆ ಹೇಗಿದೆ. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಹೌಸಸ್ ಫಾರ್ ಅ ಪೀರಿಯಡ್ ಆಫ್ ಟೈಮ್ ದಟ್ ಐ ಹ್ಯಾವ್ ಸೀನ್ ಇನ್ ಟರ್ಮ್ಸ್ ಆಫ್ ಪ್ಲ್ಯಾನಿಂಗ್, ವರ್ಕ್ಮೆನ್ಶಿಪ್, ಸ್ಪೇಸ್ ಯುಟಿಲೈಸೇಷನ್ ಅಂತ. 4 ಬೆಡ್ರೂಮ್ ಅಂತ ಹೇಳಿದೆ. ಗ್ರೌಂಡ್ ಫ್ಲೋರ್ಲಿ ನಾನು ನಿಮಗೆ ಈಗಾಗಲೇ 1 ಬೆಡ್ರೂಮ್ನ ತೋರಿಸಿದ್ದೀನಿ. ಫಸ್ಟ್ ಫ್ಲೋರ್ ಇರುವಂತಹ ರೂಮ್ ನಂಬರ್ 2 ಅಂದರೆ ಗ್ರೌಂಡ್ ಫ್ಲೋರ್ 1 ರೂಮ್ ನೋಡಿದ್ರಿ, ಇದು ರೂಮ್ ನಂಬರ್ 2. ಇಲ್ಲಿ ಎರಡು ವಿಂಡೋ ಮಾಡಿದ್ದಾರೆ, ಒಂದು ದೊಡ್ಡದು ಒಂದು ಚಿಕ್ಕದು, ಕಂಟಿನ್ಯೂಯಿಂಗ್ ದ ಸೇಮ್ ಕಾಂಪೋಸಿಷನ್ ಆಫ್ ದಿ ಗ್ರೌಂಡ್ ಫ್ಲೋರ್. ಇದು ಅಗೇನ್ UPVC 3 ಲೇಯರ್ ಅಂತ ಹೇಳಿದೆ. ಒಂದು ರಾಡ್ ಇರುತ್ತೆ, ಮಸ್ಕಿಟೋ ಮೆಶ್ ಆ್ಯಂಡ್ ಗ್ಲಾಸ್. ಒಂದು ಕಡೆ ಫುಲ್ ಎಂಟೈರ್ ಒಂದು ಸ್ಪೇಸ್ನ ಇವರು ವಾರ್ಡ್ರೋಬ್ ಯೂಟಿಲೈಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ಕಲರ್ ಕಾಂಬಿನೇಷನ್ ಅಗೇನ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ವಿತ್ ದಿಸ್ ಕಲರ್ ಕಾಂಬಿನೇಷನ್. ಏನಂತಂದರೆ ಎಲ್ಲೂ ಸಹ ಹಾರ್ಡ್ ಕಲರ್ಸ್ಗಳನ್ನ ಯೂಸ್ ಮಾಡಿಲ್ಲ. ದಿಸ್ ಇಸ್ ರೂಮ್ ನಂಬರ್ 2. ರೂಮ್ ನಂಬರ್ 2 ಇಂದ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ನೀವು ನೋಡ್ಬೋದು, ಇಲ್ಲೂ ಹಾಗೆ ಕನ್ಸೀಲ್ಡ್ ಟ್ಯಾಂಕ್ ಇದೆ, ಶವರ್ಗಳಿದೆ, ಶವರ್ ಇದೆ, ಪ್ಲಸ್ ಹ್ಯಾಂಡ್ ವಾಶ್ ಇದೆ, ಮಿರರ್ಸ್ ಇದೆ. ಸೊ ದಿಸ್ ಇಸ್ ದಿ ರೂಮ್ ನಂಬರ್ 2. ಅಗೇನ್ ಮೂವಿಂಗ್ ಬ್ಯಾಕ್ ಫ್ರಮ್ ದ ರೂಮ್ ನಂಬರ್ 2 ಇಂದ ನಾನು ನಿಮಗೆ 2 ಮಾಸ್ಟರ್ ಬೆಡ್ರೂಮ್ಗಳನ್ನ ತೋರಿಸ್ತೀನಿ. ಬನ್ನಿ, ನನ್ನ ಪ್ರಕಾರ ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ನಂಬರ್ 1. ಅಗೇನ್ ಕ್ರಾಸ್ ವೆಂಟಿಲೇಷನ್ ಇದೆ. ಎಷ್ಟು ಸ್ಪೇಸ್ ಎಷ್ಟು ಅಂದರೆ ನೀವಿಲ್ಲಿ ಅಲ್ಟ್ರಾ ಕಿಂಗ್ ಸೈಜ್ ಬೆಡ್, ಮೆಗಾ ಕಿಂಗ್ ಸೈಜ್ ಬೆಡ್ ಅಥವಾ ಸೂಪರ್ ಕಿಂಗ್ ಸೈಜ್ ಬೆಡ್ಡು ನೀವು ಹಾಕ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರುವಂಥದ್ದು. ಇದು ಟೈಲ್ಸ್, ಇದು ಓಕೆ, ವುಡನ್ ಫ್ಲೋರಿಂಗ್ ಥರ ಮಾಡಿದ್ದಾರೆ. ದಿಸ್ ಇಸ್ ದಿ ಟೈಲ್ಸ್ ಇದು. ಸೊ ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು. ಮೇಲ್ಗಡೆ ಸ್ವಲ್ಪ ಗಮನಿಸಿ ನೋಡಬೇಕು. ನಾನೇನು ವುಡನ್ದು ಇವರು ಕಾನ್ಸೆಪ್ಟನ್ನ ತಂದಿದ್ದಾರೆ ಅಂತಂದರೆ, ಫ್ರಮ್ ದಿ ಗ್ರೌಂಡ್ ಫ್ಲೋರಿಂದನೂ ಫಸ್ಟ್ ಫ್ಲೋರ್ ತನಕನೂ ಎಲ್ಲೂ ನಮಗೆ ಏನಪ್ಪ ಇದು ಒಂದೇ ಥರ ಇದೆ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಎಲ್ಲದರಲ್ಲೂ ಕಾಂಟ್ರಾಸ್ಟ್ಗಳನ್ನ ಬೇರೆ ಥರ ಮಾಡಿದ್ದಾರೆ. ನೋಡಿ, ಪ್ರೊಫೈಲ್ ಲೈಟ್ಗಳು ನೋಡ್ತಾ ಇದ್ದೀರಿ. ಆ ಪ್ರೊಫೈಲ್ ಲೈಟ್ಗಳ ಪಕ್ಕದಲ್ಲಿ ಒಳಗೆ ಒಂದು ಸ್ಟ್ರಿಪ್ ಲೈಟ್ ಹೋಗಿದೆ. ಓಕೆ, ಆ ಸ್ಟ್ರಿಪ್ ಲೈಟು ಮತ್ತು ಈ ಕಲರ್ ಕಾಂಬಿನೇಷನು ಬಹಳ ಚೆನ್ನಾಗಿದೆ. ಈ ಫ್ಯಾನ್ ಬ್ಲೇಡ್ಸ್ ನೀವು ನೋಡ್ಬೋದು. ಈಗ ಈ ಫ್ಯಾನ್ ಬ್ಲೇಡಿನ ಕಲರ್ಗಳು ಮತ್ತು ಫಾಲ್ ಸೀಲಿಂಗ್ ಕಲರ್ಗಳು ಎಲ್ಲ ಗೋಯಿಂಗ್ ವಿತ್ ಈಚ್ ಅದರ್. ಮತ್ತು ಅದಕ್ಕೆ ಕಾಂಪ್ಲಿಮೆಂಟ್ ಆಗ್ತಾ ಇರುವಂತಹ ವಾರ್ಡ್ರೋಬ್ಗಳು. ಇದು TV ಕ್ಯಾಬಿನೆಟ್, ಇದು ವಾರ್ಡ್ರೋಬ್. ಕ್ಲೋಸ್ ಕಂಪಾರ್ಟ್ಮೆಂಟ್ ಇದೆ, ನೋಡ್ಬೋದು ವಾರ್ಡ್ರೋಬ್ಗಳು. ವಾರ್ಡ್ರೋಬ್ ಪಕ್ಕದಲ್ಲೇ ಅಗೇನ್ ಡ್ರೆಸ್ಸಿಂಗ್ ಟೇಬಲು, ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಇದೆ. ಇದು ಮನೇಲಿ ಎಲ್ಲರ ಮನೆಯಲ್ಲೂ ಇದು ಬಹಳಷ್ಟು ಬೇಕಿರುವಂಥದ್ದು. ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ ಇದ್ದವ್ರಿಗೆ ಸ್ಟಡಿ ಯೂನಿಟ್ ಮಾಡಿದ್ದಾರೆ. ಮೇಲ್ಗಡೆ ಫೈಲ್ಸು, ರ್ಯಾಕ್ಗಳು ಇಟ್ಕೊಳ್ಳಿಕ್ಕೆ, ನಿಮ್ಗೆ ಏನಾರ ಬೇಕಿದ್ದಲ್ಲಿ ಫೈಲ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ, ಮತ್ತು ಏನಾರ ಒಂದು ಮೊಮೆಂಟೋ ಟ್ರೋಫೀಸ್ಗಳಿದ್ದಲ್ಲಿ ಇಟ್ಕೊಳ್ಳಿಕ್ಕೆ. ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋರಿಗೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲೊಂದು ಡ್ರಾಯರ್ ಸಹ ಇದೆ. ದಿಸ್ ಇಸ್ ದಿ ಸ್ಟಡಿ ಟೇಬಲ್. ಇದಕ್ಕೆ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ ನೀವು ನೋಡ್ಬೋದು. ಬ್ಯೂಟಿಫುಲ್, ಬಹಳ ಚೆನ್ನಾಗಿರುವಂತಹ. ನೋಡಿ, ಇಲ್ಲೂ ಅಷ್ಟೇ ಲೈಟಿಂಗ್ಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಶವರು, ಮಿಕ್ಸರು ಎಲ್ಲ ಭಾಳ ಬ್ಯೂಟಿಫುಲ್. ನೋಡಿ, ಇದನ್ನು ಎಷ್ಟು ಒಂದೊಂದೇ ಸಿಂಗಲ್ ಪೀಸ್, ಎಲ್ಲ ನ್ಯಾನೋ ಪೀಸ್ ಅಂತ ಏನು ಕರಿತೀವಿ, ಅದು ಕನ್ಸೀಲ್ಡ್ ಟ್ಯಾಂಕ್ ಹಿಂಭಾಗದಲ್ಲಿರುವಂತಹ ಟೈಲ್ಸ್ಗಳು ನೋಡಿ. ಇದು ಗ್ರನೈಟು, ಇದು ಟೈಲ್ಸು, ಇದು ಗ್ರನೈಟ್ ಟಾಪ್ ಮೇಲೆ ಹಾಕಿರುವಂತಹ ಹ್ಯಾಂಡ್ ವಾಶು, ಲೈಟಿಂಗು, ಮಿರರ್ಸ್ ಇದೆ. ಅಲ್ಲೇ ವೆಂಟಿಲೇಟರ್ ಸಹ ಇದೆ. ವೆಂಟಿಲೇಟರ್ ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದಾರೆ. ಸೊ ಇಲ್ಲಿ ಇದು ಅಗೇನ್ ಐ ಆಮ್ ಕಾಂಪ್ಲಿಮೆಂಟಿಂಗ್ ದಿ ವರ್ಕ್ಮೆನ್ಶಿಪ್ ಆ್ಯಂಡ್ ದಿ ಕಲರ್ ಕಾಂಟ್ರಾಸ್ಟ್ ವಾಟ್ ದೇ ಹ್ಯಾವ್ ಡನ್. ಮೇಲಿರುವಂಥದ್ದು ಆ ಕಲರ್ ಕಾಂಬಿನೇಷನ್ನು, ಆ ಸ್ಟೈಲಿಂಗು, ಇದರದ್ದು ಸ್ಟೈಲಿಂಗು, ಇದರದ್ದು ಕಲರ್ ಅಗೇನ್, ಮತ್ತು ಈ ಡೋರ್ಸಲ್ಲಿರುವಂತಹ ಕಲರ್ ಕಾಂಬಿನೇಷನು ಮತ್ತು ಈ ಹ್ಯಾಂಡಲ್ ಬಹಳ ಒಂದಕ್ಕೊಂದು ಹೊಂದಾಣಿಕೆ ಇರುವಂತಹ ಮಾಡಿರುವಂತಹ ಸ್ಟೈಲಿಂಗ್ ಅಂತಲೇ ಹೇಳಬೇಕು. ನಾನಿವಾಗ ಐ ಆಮ್ ಮೂವಿಂಗ್ ಬ್ಯಾಕ್ ಟು ದಿ ರೂಮ್ ನಂಬರ್ 4. ಗ್ರೌಂಡ್ ಫ್ಲೋರ್ಲಿ 1 ನೋಡಿದ್ರಿ, 2 ನೋಡಿದ್ರಿ. ನನ್ನ ಪ್ರಕಾರ ಮಾಸ್ಟರ್ ಬೆಡ್ರೂಮ್ ನಂಬರ್ 2 ಅಂತಲೇ ಹೇಳಬೇಕಿದು. 2ನೇ ಮಾಸ್ಟರ್ ಬೆಡ್ರೂಮು. ಇಲ್ಲೂ ಅಷ್ಟೇ ನೋಡಿ, ನಾನು ಆಗಲೇ ಹೇಳಿದಂತೆ ಐ ವುಡ್ ಲೈಕ್ ಟು ರಿಪೀಟ್ ಅಗೇನ್, ಮಾಸ್ಟರ್ ಸೈಜು, ಅಲ್ಟ್ರಾ ಬಿಗ್ ಸೈಜು, ಸೂಪರ್ ಕಿಂಗ್ ಸೈಜ್ ಬೆಡ್ನ ಇಲ್ಲಿ ಹಾಕ್ಕೋಬಹುದು. ಹಾಕ್ಕೊಂಡ್ರೂ ಓಡಾಡಲಿಕ್ಕೆ ಸುತ್ತಮುತ್ತ ಯಾವುದೇ ತರಹ ತೊಂದರೆ ಆಗಲ್ಲ. ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ, ಎಲ್ಲ ರೂಮ್ಗಳನ್ನು AC-ಗೆ ಇವಾಗಲೇ ಪಾಯಿಂಟ್ಗಳನ್ನ ಮಾಡಿದ್ದಾರೆ. ಸೊ ದಿಸ್ ಈಸ್ ಪ್ಲಗ್ ಆ್ಯಂಡ್ ಪ್ಲೇ ಟೈಪ್ ಆಫ್ ಕಾನ್ಸೆಪ್ಟಲ್ಲಿ ಇರುವಂಥದ್ದು. ಸೊ ಇದಕ್ಕೆ ನಾನು ಮುಂದೆ ಈ ವಿಡಿಯೋನ ಮುಂದುವರ್ಸೋಕ್ಕೆ ಮುಂಚೆ ಐ ವಿಲ್ ಶೋ ಯು ದಿ big size wardrobe, storage point with walk-in wardrobe. This can act as a walk-in wardrobe or the ನಿಮಗೆ ಸ್ಟೋರೇಜ್ ಸ್ಪೇಸ್.
ಮೇಲ್ಗಡೆ ಲಾಫ್ಟ್ ಅಟ್ಟ ಅಂತ ಏನು ಕರಿತೀವಿ ಅದನ್ನು ಫುಲ್ ಕ್ಲೋಸಲ್ಲಿದೆ. ಇದು ಸ್ಲೈಡಿಂಗ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಪಕ್ಕದಲ್ಲೇ ಅಗೇನ್ ದೆರ್ ಇಸ್ ನೋ ಕಾಂಪ್ರಮೈಸ್ ಇನ್ ದಿ ಕ್ವಾಲಿಟಿ ಆರ್ ದೆರ್ ಇಸ್ ನೋ ಕಾಂಪ್ರಮೈಸ್ ಇನ್ ದಿ ಬಾತ್ರೂಮ್ ಫಿಟ್ಟಿಂಗ್ಸಲ್ಲಿ ಎಲ್ಲ ಬೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್ ಕ್ವಾಲಿಟೀಸ್ನ ಹಾಕಿದ್ದಾರೆ. ಇದು ನ್ಯಾನೋ ಪೀಸ್ ಅಂತ ಏನು ಕರಿತೀವಿ ಅದನ್ನು. ಕನ್ಸೀಲ್ಡ್ ಟ್ಯಾಂಕ್ ಇದೆ, ಪಕ್ಕದಲ್ಲೇ ಸಿಂಕ್ ಇದೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ನೀವು ಈ ಫಾಲ್ ಸೀಲಿಂಗ್ದು ಅಲ್ಲಿದ್ದು ಡಿಸೈನ್ನ ತೋರಿಸಿದೆ. ಅಂದರೆ ನಾನು ಮಾಸ್ಟರ್ ಬೆಡ್ರೂಮ್ ನಂಬರ್ 1 ಅಂತ ಹೇಳಿದೆ, ಇದು ಮಾಸ್ಟರ್ ಬೆಡ್ರೂಮ್ ನಂಬರ್ 2 ಅಂತ ಹೇಳ್ತಾ ಇದ್ದೀನಿ. ಇದರದ್ದು ನೀವು ಫಾಲ್ ಸೀಲಿಂಗ್ದು ಸ್ಟ್ರಿಪ್ ಲೈಟ್ಗಳು ನೋಡಿ, ಬಹಳ ಚೆನ್ನಾಗಿದೆ. ಇದು ಕಾನ್ಸೆಪ್ಟ್ ವುಡನ್ ಕಾನ್ಸೆಪ್ಟು, ಕೆಳಗೆ ಮೇಲ್ಗಡೆ ಇದ್ರದ್ದು ಟಿ ವಿ ಯೂನಿಟ್ಟು ಎಲ್ಲ ಒಂದಕ್ಕೊಂದಕ್ಕೆ ಬಹಳ ಹೊಂದಾಣಿಕೆ ಇರೋದ್ರಿಂದ ನಿಮಗೆ ಏನಂತ ಅನಿಸುತ್ತೆ, ಯು ವಿಲ್ ನಾಟ್ ಫೀಲ್ ಇಟ್ ಇಸ್ ಅ 30-40 ಹೌಸ್. ಖಂಡಿತವಾಗ್ಲೂ 30-50 ಅಂತಲೇ ಅನ್ಸೋದು, ಅಥವಾ 30-40ಗಿಂತ ಸ್ವಲ್ಪ ದೊಡ್ಡದಿದೆ ಅಂತಲೇ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಅನಿಸುತ್ತೆ. ಇದು ಅಷ್ಟೇ ನೋಡ್ಬೋದು, ಇಲ್ಲಿ ಹ್ಯಾಂಡಲು ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ರಾಡಾಗಿರೋ ಹ್ಯಾಂಡಲ್ ಹಾಕಿದ್ದಾರೆ ಅಂತ. ಬನ್ನಿ, ಇದು ಅಲ್ಲಿ ಶೋ ಇದ ಪ್ರಾಪರ್ಟಿ ಹೇಗಿದೆ ಅಂತ. ಬಾಲ್ಕನಿ ಯೂನಿಟ್ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲೂ ಗ್ರೌಂಡ್ ಫ್ಲೋರ್ಲಿ ಪಾರ್ಕಿಂಗ್ ಏನಿದೆ ಟೈಲ್ಸ್ನ ಅದೇ ಥರ ಟೈಲ್ಸ್ಗಳನ್ನ ಇಲ್ಲೂ ಹಾಕಿದ್ದಾರೆ. ಇದು ಟೈಲ್ಸು, ಪೇಂಟಿಂಗ್ ಅಲ್ಲ. ಮೇಲೆ ನೋಡ್ಬೋದು ಏನು ಒಳಗೆ ರೂಮಲ್ಲಿ ವುಡನ್ ಕಾಂಬಿನೇಷನ್ ಅಥವಾ ವುಡನ್ ಕಲರಿಂಗ್ ಏನು ಕಾಂಬಿನೇಷನ್ ಇವರು ಮಾಡಿದ್ದಾರೆ, ಸೇಮ್ ಕಾಂಬಿನೇಷನ್ ದೇ ಹ್ಯಾವ್ ಕಂಟಿನ್ಯೂಡ್ ಅಗೇನ್. ಎಸ್ಎಸ್ದು ರೈಲಿಂಗ್ಸ್ ಹಾಕಿದ್ದಾರೆ, ಟೆಂಪರ್ಡ್ ಗ್ಲಾಸ್ ಇದೆ, ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸು ವಿತ್ ಟೆಂಪರ್ಡ್ ಗ್ಲಾಸ್ ಇದೆ. ಮೂವಿಂಗ್ ಬ್ಯಾಕ್ ಅಗೇನ್ ಟು ದಿ ರೂಮ್. ಇವಾಗ ನಾನು ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಇವಾಗ ಗ್ರೌಂಡ್ ಫ್ಲೋರ್ ನೋಡಿದ್ರಿ, ಫಸ್ಟ್ ಫ್ಲೋರ್ ನೋಡಿದ್ರಿ, ನಾನಿವಾಗ ಲಾಸ್ಟ್ ಫ್ಲೋರ್ ಇರುವಂತಹ ಓಪನ್ ಏರಿಯಾಗೆ ಹೋಗ್ತಾ ಇದ್ದೀನಿ. ಮೈಸೂರುಗೆ ಒನ್ ಆಫ್ ದಿ ನೋನ್ ಲೊಕೇಶನ್ಸ್, ಅಥವಾ ಇದನ್ನು ಐ ಕ್ಯಾನ್ ಟೆಲ್ ದಿಸ್ ಆಸ್ ದಿ ಇನ್ವೆಸ್ಟರ್ಸ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಮೈಸೂರಿನ ಇನ್ವೆಸ್ಟರ್ಸ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು ಇದನ್ನು. ನಾನು ಗ್ರೌಂಡ್ ಫ್ಲೋರ್ಲಿ ನಿಮಗೆ ಒಂದು ವಾಷಿಂಗ್ ಏರಿಯಾದಲ್ಲಿ, ಅಂದರೆ ಮನೆಯ ಹಿತ್ತಲಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಒಂದು ಜಾಗ ತೋರಿಸಿದ್ದೆ. ಆಗಲೂ ಹೇಳಿದೆ ಇನ್ನೂ ಒಂದು ಪಾಯಿಂಟ್ ಇದೆ ಅಂತ. ನೋಡಿ, ಇಲ್ಲಿ ಇನ್ಲೆಟ್ ಎಕ್ಸಿಟ್ 2 ಪಾಯಿಂಟನ್ನು ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಕರೆಂಟಿಗೆ ಇಲ್ಲಿದೆ. ಸೊ ಇಲ್ಲೇ ನೀವು ಬಟ್ಟೆ ಒಗೆದು, ಓಕೆ, ಇಲ್ಲೇ ಲಾಸ್ಟ್ ಫ್ಲೋರ್ ಇರುವಂತಹ ಬಟ್ಟೆ ಒಗೆಯೋ ಜಾಗ ತೊಗೊಂಡು ಹೋಗ್ಬೋದು. ಅಥವಾ ಈ ಜಾಗನ ಮನೇಲಿ ಯಾರ ಸ್ಪೋರ್ಟ್ಸ್ ಎಂತೂಸಿಯಾಸ್ಟ್ ಇದ್ದರೆ ನೀವು ನಿಮ್ಮ ಟ್ರೆಡ್ಮಿಲ್ ಇಲ್ಲೇ ಹಾಕ್ಕೋಬೋದು, ಅಥವಾ ನೀವು ಒಂದು ಮ್ಯಾಟ್ ಹಾಕ್ಕೊಂಡು ಯೋಗ ಮಾಡ್ಕೋಬೋದು, ಅಥವಾ ಇದನ್ನು ಟೋಟಲಾಗಿ ಸ್ಟಡಿ ಏರಿಯಾ ಥರ ಕನ್ವರ್ಟ್ ಮಾಡ್ಕೋತೀನಿ ಅಂದರೆ ಖಂಡಿತವಾಗ್ಲೂ ಕನ್ವರ್ಟ್ ಮಾಡ್ಕೋಬೋದು. ಆಫೀಸ್ ಸ್ಪೇಸ್ ಥರ ಕನ್ವರ್ಟ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ನೀವು ಈಸಿಲಿ ಎಲ್ ಶೇಪಲ್ಲಿ ನೀವು ಆಫೀಸ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ಈ ಜಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲೂ ಸಹ ಜಾಗ ಇದೆ. ಇಲ್ಲೂ ಸಹ ನೀವು ಎಲ್ ಶೇಪಲ್ಲಿ ಆಫೀಸ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. 2 ಕಡೆನೂ ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೋದು. ಟ್ರೆಡ್ಮಿಲ್ ಹಾಕ್ಕೋಬೋದು, ಯೋಗ ಮಾಡ್ಬೋದು, ಜಿಮ್ ಸ್ವಲ್ಪ ಸ್ಮಾಲರ್ ಜಿಮ್ ಎಕ್ವಿಪ್ಮೆಂಟ್ಸ್ ಸಹ ಹಾಕ್ಕೊಳ್ಳಿಕ್ಕೆ ಇಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಸೊ ನೌ ಐ ಆಮ್ ಅಟ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಬನ್ನಿ, ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಮನೆಯಲ್ಲಿ ನಿಮಗೆ ಎಲ್ಲೂ ಜಾಗ ಇಲ್ಲ, ನಿಮ್ಮ ಏನಾರು ಬೇಕು ಸಾಮಾನುಗಳು ಇಟ್ಕೊಳ್ಳಿಕ್ಕೆ ಅಂತಂದರೆ ಇಟ್ಕೊಳ್ಳಿಕ್ಕೆ ಮಾಡಿರುವಂತಹ ಲಾಸ್ಟ್ ಫ್ಲೋರ್ ಇರುವಂತಹ ಇದು ಸ್ಟೋರೇಜ್ ಸ್ಪೇಸು. ಅದಾದ ನಂತರ ನೋಡಿ, ಇಲ್ಲಿ ವಾಟರ್ ಸ್ಟೋರೇಜು ಮತ್ತು ಸೋಲಾರ್ ಹಾಕ್ಕೊಳ್ಳಿಕ್ಕೆ, ಅದಕ್ಕೆ ಹೋಗಲಿಕ್ಕೆ ಏಣಿ ಸಹ ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಹೌಸ್. ಮೈಸೂರು 30-40 ಸೈಟ್ನಲ್ಲಿ ದಟ್ಟಗಳ್ಳಿಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಇದು. ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಸರಿಸುಮಾರು 27 ಚದರ 15 ಕಾಲಮ್ಮು. ಈ ಮನೆದು ಇನ್ನೊಂದು ವಿಚಾರ ನಾನು ಏನು ಹೇಳೋದು ಈಗ ಮರ್ತಿದ್ದೆ ಅಂದರೆ ಸ್ನೇಹಿತರೆ, ಈ ಮನೆನ ಕಟ್ಟಬೇಕಾದ್ರೆ ಯೂಸ್ ಮಾಡಿರುವಂತಹ ಎಲ್ಲ ಮೆಟೀರಿಯಲ್ಗಳು, ಇದು ಕ್ವಾಲಿಟಿ ಟೆಸ್ಟಿಂಗ್ ಅಂತ ಏನು ಹೇಳ್ತೀವಿ ಸಿವಿಲಲ್ಲಿ, ಅದನ್ನು ಇವರು ಮಾಡಿಸಿದ್ದಾರೆ. ಆಸಕ್ತರು, ಇದನ್ನು ಮನೆ ಕೊಳ್ಳುವ ಆಸಕ್ತರು ಬಂದಾಗ ಖಂಡಿತವಾಗ್ಲೂ ನಾವು ಅದನ್ನು ತೋರಿಸ್ತೀವಿ ಅಂತ ಇದನ್ನು ಮನೆ ಕಟ್ಟಿರುವಂತಹ ಮಾಲೀಕರು ಬಹಳ ದೃಢೀಕರಣ ಮಾಡಿದ್ದಾರೆ. ಸೊ ಕ್ವಾಲಿಟಿ ವೈಸ್ ಆಗಿರ್ಬೋದು, ನಾನು ಈಗಾಗಲೇ ಹೇಳಿದಂತೆ ಹಲವಾರು ವೀಡಿಯೋಗಳಲ್ಲಿ ಐ ಕ್ಯಾನ್ ಓನ್ಲಿ ಟೆಲ್ ಅಬೌಟ್ ದ ಕ್ವಾಲಿಟಿ, ಐ ಕ್ಯಾನ್ ಓನ್ಲಿ ಟೆಲ್ ಅಬೌಟ್ ದ ಕ್ವಾಂಟಿಟಿ ಆಫ್ ದಿ ಹೌಸ್. ಇಟ್ ಕ್ಯಾನ್ ಓನ್ ಬಿ ಮೆಷರ್ಡ್ ಆ್ಯಂಡ್ ಪ್ರೂವನ್ ವೆನ್ ನೀವು ಆಸಕ್ತರು ಅಥವಾ ಮನೆ ತಗೊಳ್ಳೋರು ಬಂದು ಇಲ್ಲಿ ನಿಂತು ನೋಡಿ ಅದನ್ನು ಮುಟ್ಟಿ ಫೀಲ್ ಮಾಡಿದ್ರೇ ನಿಮಗೆ ಅದರ ರಿಯಲ್ ಕ್ವಾಲಿಟಿ ಏನು ಅಂತ ಗೊತ್ತಾಗೋದು.
ಸೊ ವೈಂಡಿಂಗ್ ಇಟ್ ಆಫ್ ಫ್ರಮ್ ಹಿಯರ್, ಮೈಸೂರು ದಟ್ಕಳ್ಳಿಯಿಂದ. ದಟ್ಕಳ್ಳಿ ಬಗ್ಗೆ ಹೇಳಿದ್ದೀನಿ, ಮನೆ ಬಗ್ಗೆ ಹೇಳಿದ್ದೀನಿ, ಕ್ವಾಲಿಟಿ ಆಫ್ ದಿ ಕನ್ಸ್ಟ್ರಕ್ಷನ್ ಆಫ್ ದ ಪ್ರಾಪರ್ಟಿ ಹೇಳಿದ್ದೀನಿ. ಎಲ್ಲವೂ ನಿಮ್ಗೆ ಈಗಾಗಲೇ ಈ ವಿಡಿಯೋಯಿಂದ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ಮನೆ, ಸೈಟ್, ಇನ್ನೊಂದು ಪ್ರಾಪರ್ಟಿ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಬಾಯ್.